ಹಾಯ್ ಹಲೋ ನಮಸ್ಕಾರ. 10 ಮಿನಿಟ್ಸ್ ಪ್ರೀ ಮಾರ್ಕೆಟ್ ಅನಾಲಿಸಿಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿಂದ ಹೊಸ ತರ ವಿಡಿಯೋನ ಮಾಡೋಣ. ಆ, ಯಾಕೆಂದ್ರೆ ಆಕ್ಯುರಸಿಗಳು ತುಂಬಾ ಆಕ್ಯುರಸಿಗಳು ಆಗ್ತಾ ಇದಾವೆ. ಆ, ಇನ್ನ ನೆಕ್ಸ್ಟ್ ಲೆವೆಲ್ ಇರುತ್ತೆ ವಿಡಿಯೋಗಳು. ಓಕೆನಾ? ಯಾಕೆಂದ್ರೆ ಆಕ್ಯುರಸಿಗಳು ಜಾಸ್ತಿ ಆದಂಗೆ ನಂಗೆ ಕಾನ್ಫಿಡೆಂಟ್ ಬಿಲ್ಡ್ ಆದಾಗ ನಾನು ನಿಮ್ಗೆ ಇನ್ನೂ ಚೆನ್ನಾಗಿ ಹೇಳ್ಕೊಡಕ್ಕೆ ಬರ್ತೀನಿ. ಸೊ ಈ ನೆಫ್ಟಿ ಚಾರ್ಟ್ ನ ಯಾರ್ಯಾರು ಅಬ್ಸರ್ವ್ ಮಾಡಿದೀರಾ ಇವತ್ತು? ನಾನು ನಿನ್ನೆ ವಿಡಿಯೋದಲ್ಲಿ ಮಾಡ್ ಕೂಡ ಹಾಕಿದ್ದೆ ಸ್ಟೇಟಸ್ಗೆ, ಸ್ಟೋರಿಗೂ ಆಗಿತ್ತು ಇನ್ಸ್ಟಾಗ್ರಾಮ್ ಅಲ್ಲಿ. ನಾನ್ ವಿಡಿಯೋ ಮಾಡ್ಬೇಕಾದ್ರೆ ಇದು ಯಾರಿಗೂ ಗೊತ್ತಿಲ್ಲ ನ್ಯೂಸು. ರಾತ್ರಿ 10:30ಗೆ ಬಂದಿರೋ ನ್ಯೂಸು. ಅವಾಗ್ಲೇ ಎಲ್ಲರಿಗೂ ಗೊತ್ತಿರೋದು. 9:49-50ಕ್ಕೇನೋ ಬಿಟ್ಟಿರೋದು. ಸೊ ಅವಾಗ್ಲೇ ಎಲ್ಲರಿಗೂ ಗೊತ್ತಿರೋದು ಟ್ರೇಡ್ ಡೀಲ್. ಮೋದಿ ಅಮೆರಿಕಾಗ ಹೋಗಿ ಟ್ರೇಡ್ ಡೀಲ್ ಆಗಿದೆ, ಈ ತರ ಕ್ರೂಡ್ ಆಯಿಲ್ ನಮ್ಮಿಂದನೇ ತಗೋಬೇಕು, ತಾರೀಫ್ ಕಮ್ಮಿ ಮಾಡ್ತೀವಿ, ಆ ತರ ಎಲ್ಲ ಆಗಿರೋದ್ರಿಂದ. ಸೊ ಗಿಫ್ಟ್ ನಿಫ್ಟಿ ಅಬ್ಸರ್ವ್ ಮಾಡಿದ್ರೆ ನೈಟೇ ಗೊತ್ತಾಗಿರೋದು ನಿಮಗೆ ಎಷ್ಟು ಪಾಸಿಟಿವ್ ಅಂದ್ರೆ 500 ಪಾಯಿಂಟ್ ಏನೋ ಗ್ಯಾಪ್ ಅಪ್ ಅಲ್ಲಿ ಇತ್ತು. ಬೆಳಿಗ್ಗೆ ಓಪನ್ ಮಾಡಿದ್ರೆ 1200 ಪಾಯಿಂಟ್ 1150 ಪಾಯಿಂಟ್ ಬರೇ ಪಾಸಿಟಿವ್ ತೋರಿಸಿತ್ತು. ನಾನು ಇಷ್ಟು ದಿನ ಟ್ರೇಡಿಂಗ್ ಜರ್ನಿನ ನೋಡ್ಲೇ ಇಲ್ಲ ಅಷ್ಟೊಂದು ಪಾಸಿಟಿವ್ನ. ಸೊ ಅದು ಇವತ್ತು ಬಂತು. ಸೊ ಯಾರ್ಯಾರು ಬಿ ಟಿ ಎಸ್ ಟಿ ಮಾಡಿದ್ರು ಅವರು ಸಿಕ್ಕಾಬಟ್ಟೆ ಪ್ರಾಫಿಟ್ ಮಾಡಿರ್ತಾರೆ. ಸೊ ನಾವು ಆತರ ಏನು ಬಿ ಟಿ ಎಸ್ ಟಿ ಎಲ್ಲ ಮಾಡಿಲ್ಲ. ಬಿ ಟಿ ಎಸ್ ಟಿ ಮಾಡೋದಕ್ಕೆ ಇನ್ನೂ ತುಂಬಾನೇ ದಿನಗಳಿದೆ. ಮಾಡ್ತೀವಿ, ಮಾಡಿದ್ರೆ ಮಾತ್ರ ಪಕ್ಕ ಪ್ರಾಫಿಟೇ ಮಾಡ್ತೀವಿ. ಅಲ್ಲಿ ತನಕ ಬಿ ಟಿ ಎಸ್ ಟಿ ಮಾಡಲ್ಲ. ಯಾವ ಜಾಗದಲ್ಲಿ ಬಿ ಟಿ ಎಸ್ ಟಿ ಮಾಡ್ಬೇಕು ಹೇಳಿ ನೋಡೋಣ. ಯಾರು ಬಿ ಟಿ ಎಸ್ ಟಿ ಯಾವ ಜಾಗದಲ್ಲಿ ಮಾಡ್ಬೇಕು? ಬಿ ಟಿ ಎಸ್ ಟಿ ಅಂದ್ರೆ ಬೈ ಟುಡೇ ಸೇಲ್ ಸುಮಾರು ಅಂತ. ಸೊ ಅದು ಯಾರಿಗ್ ಗೊತ್ತು, ಯಾವ ಜಾಗದಲ್ಲಿ ಮಾಡ್ಬೇಕು ಅಂತ ಏನಾದ್ರು ಇದ್ರೆ ಗೊತ್ತಿದ್ರೆ ನಿಮಗೆ ನನಗೆ ಕಮೆಂಟ್ ಹಾಕಿ. ಅದ್ರ ಬಗ್ಗೆ ನಾಳೆ ವಿಡಿಯೋ ಮಾಡ್ತೀನಿ. ಓಕೆನಾ? ನಾಳೆ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಸೊ ಓಕೆನಾ? ಆ, ನೋಡಿ ನಿಫ್ಟಿ ಚಾರ್ಟು ಏನೇನಾಗಿದೆ ಏನೇನು ಅಂತ ಇವಾಗ ಮಾತಾಡೋಣ. ನಾನು ಯಾಕೆ ಜಾಸ್ತಿ ಯಾವಾಗಲೂ ನಿಫ್ಟಿ ಮೇಲೆನೆ ಹೇಳ್ತೀನಿ, ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಮೇಲೆ ಹೇಳಲ್ಲ ಅಂತಂದ್ರೆ, ನಾನ್ ಮಾಡೋದು ಟ್ರೇಡ್ ನ ನಿಫ್ಟಿ ಚಾರ್ಟ್ ಅಲ್ಲಿ. ಸೊ ನಿಫ್ಟಿ ಚಾರ್ಟ್ ಬಂದ್ಬಿಟ್ಟು ಟಾಪ್ 50 ಕಂಪ್ನಿಗಳು ನಿಫ್ಟಿ. ಸೊ ಹಂಗಾಗಿರೋದ್ರಿಂದ ಇದರಲ್ಲಿ ಕರೆಕ್ಟ್ ಆಗಿರೋ ಒಂದು ಅಟ್ಲೀಸ್ಟ್ ಒಂದು ಪ್ರೈಸ್ ಆಕ್ಷನ್ ಚೆನ್ನಾಗಿರೋದು ನಡೀತಾ ಇರುತ್ತೆ. ಸೊ ಟಾಪ್ 50 ಕಂಪ್ನಿಗಳು ಯಾವ ತರ ಪರ್ಫಾರ್ಮೆನ್ಸ್ ಮಾಡುತ್ತೋ ಆ ತರ ಇದು ರಿಯಾಕ್ಟ್ ಮಾಡ್ತಿರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು. ಸೊ ನಾನು ಆಲ್ಮೋಸ್ಟ್ ನಿಫ್ಟಿಲೇ ಟ್ರೇಡ್ ಮಾಡೋದು. ಹೈಲಿ ವಾಲಟಿಲಿಟಿ ಸೆನ್ಸೆಕ್ಸ್ ಇರುತ್ತೆ. ನಾನು ಅದಕ್ಕೆ ಕಾಲು ಇಡಕ್ ಹೋಗಲ್ಲ, ಯಾಕಂದ್ರೆ ನಂಗೆ ಬೇಕಾಗಿಲ್ಲ, ಇದು ಚೆನ್ನಾಗಿದೆ ಸಾಕು. ಸರಿ, ಓಕೆ. ಈಗ ತುಂಬಾ ಜನ ಕನ್ಫ್ಯೂಸ್ ಇದೆ. ಎರಡು ಎರಡು ಚಾರ್ಟ್ ಇದೆ. ಇದು ನಿಫ್ಟಿ ಚಾರ್ಟ್, ಇದು ನಿಫ್ಟಿ ಫ್ಯೂಚರ್ ಚಾರ್ಟ್. ನೋಡಿ ಅಬ್ಸರ್ವ್ ಮಾಡಿ, ನಿಫ್ಟಿ ಫ್ಯೂಚರ್ ಚಾರ್ಟ್ ಬಂದ್ಬಿಟ್ಟು 25,823 ನಿಫ್ಟಿ ಚಾರ್ಟ್ ನೋಡಿ 25,732 ಇದರಲ್ಲಿ ಯಾವ್ದು ನೋಡಿ ಟ್ರೇಡ್ ಮಾಡ್ಬೇಕು ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ನಂಗೆ ಕಮೆಂಟ್ ಹಾಕಿ. ಓಕೆನಾ? ನಾನು ನೋಡೋದು ಜಾಸ್ತಿ ಫ್ಯೂಚರ್ ಚಾರ್ಟ್ನ, ನಿಫ್ಟಿ ಚಾರ್ಟ್ನಲ್ಲ. ನಿಫ್ಟಿ ಚಾರ್ಟ್ನ ನಾನು ಜಾಸ್ತಿ ನೋಡಲ್ಲ, ಫ್ಯೂಚರ್ ಚಾರ್ಟ್ನೇ ನೋಡೋದು. ಯಾಕೆಂದ್ರೆ ಇದನ್ನೇ ನೋಡೇ ಟ್ರೇಡ್ ಮಾಡ್ಬೇಕು. ಅದೊಂಥರ ಸೇಮ್ ವ್ಯಾಲ್ಯೂಮ್ ಇರೋ ಎರಡು ಇಂಡೆಕ್ಸ್ ಅಷ್ಟೇ ಇದು. ಆದ್ರೂ ತುಂಬಾ ನೋಡಿ, ಇಲ್ಲಿ ಇರೋದಕ್ಕೂ ಅಲ್ಲಿಂದಕ್ಕೂ ಲಾಟ್ ಆಫ್ ಕ್ಲಿಯರಿಟಿ ತೋರಿಸ್ತೀನಿ ಇಲ್ಲ ನಿಮಗೆ. ಇಲ್ಲಿ ನೋಡಿ, ಇದೇ ಜಾಗನ ಮಾರ್ಕೆಟು ಒನ್ ಟೈಮ್ ಟಚ್ ಮಾಡ್ತು ಸಪೋರ್ಟ್ನ, ಎರಡನೇ ಸತಿ ಟಚ್ ಮಾಡ್ತಿದೆ ಸಪೋರ್ಟ್ನ, ಮೂರನೇ ಸತಿ ಟಚ್ ಮಾಡ್ತಿದೆ. ಈ ಜಾಗನ ಮಾರ್ಕೆಟು ಒಂಥರ ಹೆಂಗೆ ಅಂದ್ರೆ ಬ್ರೇಕ್ ಮಾಡ್ತು. ಇದನ್ನ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಬ್ರೇಕ್ ಮಾಡಿಬಿಟ್ಟು ರೀಟೆಸ್ಟ್ ಮಾಡಿ ವಾಪಸ್ ಕೆಳಗಡೆ ಫಾಲ್ ಆಗಿರೋದು. ಸೊ ಮಾರ್ಕೆಟ್ ನೀವು ಅಬ್ಸರ್ವ್ ಮಾಡಿ, ಎಂತದೇ ಫಾಲ್ ಆಗಿರೋ ಕ್ಲೋಸ್ ಆಗ್ಬೇಕಾದ್ರೆ ಇಲ್ಲೇ ಕ್ಲೋಸ್ ಆಯ್ತು. ಯಾಕೆ? ಇಲ್ಲಿಂದ ಬುಲಿಶ್ ಆಗ್ಬೇಕು ಅಂತಲ್ವಾ? ಬುಲಿಶ್ ಆಗುತ್ತೆ, ನೋಡೋಣ ನಾಳೆ ಏನೇನಾಗುತ್ತೆ ಅಂತ. ಅದು ಚಾರ್ಟ್ ನ ಅಬ್ಸರ್ವ್ ಮಾಡಿ ನೋಡೋಣ. ಈಗ ಫ್ಯೂಚರ್ ಚಾರ್ಟ್ ನ ನೋಡಿದ್ರೆ ಅದೇ ನಿಫ್ಟಿ ಚಾರ್ಟ್ ನ ನಾವು ಹಾಕ್ತೀನಿ. ಸರಿ, ನಿಫ್ಟಿ ಚಾರ್ಟ್ ನ ಈಗ ಫ್ಯೂಚರ್ ಚಾರ್ಟ್ ನೋಡಿದೀರಾ? ಎಕ್ಸಾಕ್ಟ್ ಅಲ್ಲಿ ನೋಡಿ 1 2 3 ಕರೆಕ್ಟ್ ಆಗಿ ನಮಗೆ ಕನ್ಫರ್ಮೇಶನ್ ಕೊಡ್ತಾ ಇದೆ. ಮಾರ್ಕೆಟ್ ಇಲ್ಲಿಂದನೇ ಬೌನ್ಸ್ ಬ್ಯಾಂಕ್ ಆಗ್ತಾ ಇರೋದು ನಿಮಗೆ ಕಾಣ್ತಾ ಇದೆ. ಅದೇ ನಿಫ್ಟಿ ಚಾರ್ಟ್ ನ ನಾವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡಿ, ನಾನು ಇವಾಗ ಅದೇ ಇದನ್ನ ಲೆವೆಲ್ ನ ನಾನು ಮಾರ್ಕ್ ಮಾಡಕ್ ಹೋಗ್ತೀನಿ. ನೋಡಿ ವಿಕ್ಸ್ ಅಬ್ಸರ್ವ್ ಮಾಡಿ ನೀವು. ಇದು ಕ್ಲೋಸ್ ಆಗಿರೋದ್ರ ಕೆಳಗಡೆ, ಇದು ಇದ್ರ ಮೇಲ್ಗಡೆ ಯಾವುದೇ ತರದ ನಮಗೆ ಹೈಲಿ ಅಕ್ಯುರಸಿ ನಮಗೆ ಬರೋದಿಲ್ಲ. ಬಟ್ ಅದು ಹಂಗೆ ವರ್ಕ್ ಆಗಿರುತ್ತೆ. ಆದ್ರೆ ನೋಡಿ, ಇಲ್ಲಿ ಇಷ್ಟೊಂದು ಕೆಳಗಡೆ ಇದ್ದಾಗ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಅಯ್ಯೋ ಇದು ಯಾಕೋ ಸಪೋರ್ಟ್ ಕರೆಕ್ಟ್ ಆಗಿರೋ ಸಪೋರ್ಟ್ ಅನ್ಸ್ತಾ ಇಲ್ಲ ಅಂತ ಅನ್ಸುತ್ತೆ. ಬಟ್ ಅದೇ ನಾವು ಫ್ಯೂಚರ್ ಚಾರ್ಟ್ ನ ಅಬ್ಸರ್ವ್ ಮಾಡಿದ್ರೆ ಎಕ್ಸಾಕ್ಟ್ ಸಪೋರ್ಟ್ ಲೈನ್ ಅದೇ, ಎಕ್ಸಾಕ್ಟ್ ಸಪೋರ್ಟ್ ಲೈನ್ ಅದೇ ನೋಡಿ. ಅದಕ್ಕೆ ಮಾರ್ಕೆಟ್ ಅದೇ ಜಾಗದಲ್ಲಿ ಕ್ಲೋಸ್ ಆಗಿದೆ. ಸೊ ನಾಳೆ ಬುಲ್ಲಿಶ್ ಆಗೋ ಎಲ್ಲಾ ಸಾಧ್ಯತೆಗಳು ತುಂಬಾನೇ ಇದಾವೆ. ಈ ಒಂದು ಇದ್ರಲ್ಲಿ ಏನ್ ಡೌಟ್ ಏನು ಇದು ಅಂತಂದ್ರೆ, ಈ ಜಾಗನ ನೋಡಿ ಗ್ಯಾಪ್ ಗೊಳಿಸ್ಬಿಡ್ತು ನಿಫ್ಟಿ. ಸೊ ಈ ಗ್ಯಾಪ್ ನ ಫಿಲ್ ಮಾಡ್ಲೇಬೇಕು. ಅದನ್ನ ಈಗಾರು ಮಾಡ್ಬೋದು, ಫರ್ದರ್ ನೆಕ್ಸ್ಟ್ ಆದ್ರೂ ಮಾಡ್ಬೋದು. ನಾಳೆ ಏನಾದ್ರೂ ಒಂದು ಕ್ಯಾಂಡಲ್ ಇದ್ರ ಒಳಗಡೆ ಕ್ಲೋಸ್ ಆಯ್ತು ಅಂದ್ರೆ, ಒಂದ್ ನಿಮಿಷ, ಓಕೆನಾ? ನಾಳೆ ಏನಾದ್ರು ಈ ತರ ಕ್ಯಾಂಡಲ್ ಏನಾದ್ರು ಒಳಗಡೆ ಬಂದು ಕ್ಲೋಸ್ ಆದ್ರೆ ಮತ್ತೆ ಈ ಸಪೋರ್ಟ್ ಲೈನಿಗೆ ಬರೋ ಎಲ್ಲಾ ಸಾಧ್ಯತೆಗಳಿದೆ. ಇದರಿಂದ ಮೇಲ್ಗಡೆ ಕ್ಲೋಸ್ ಆದ್ರೆ ಬುಲಿಶ್ ನ ನೋಡ್ಬೋದು. ಯಾಕಂದ್ರೆ ನಾಳೆ ಮೇ ಬಿ ನನ್ನ ಅನಿಸಿಕೆ ಸೈಡ್ ವೈಸ್ ಆಗ್ಬೋದು.
ಯಾಕಂದ್ರೆ ಇಷ್ಟೊಂದು ಮೂವ್‌ಮೆಂಟ್ ಕೊಟ್ಟಿರೋ ದಿನ ಮಾರನೇ ದಿನ ಎಲ್ಲ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಸೈಡ್ ವೇಸ್ ಅಲ್ಲಿ ಇರುತ್ತೆ. ನೋಡೋಣ ನಾಳೆ ಒಂದ್ ಸ್ವಲ್ಪ ಈ ವ್ಯಾಲ್ಯೂಮ್‌ನ ನಾಳೆನೂ ಕಂಟಿನ್ಯೂ ಮಾಡುತ್ತಾ ನಿಫ್ಟಿ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಸೊ ನಿಮ್ಗೇನಾದ್ರು ಇವಾಗ ಲೋ ಫ್ರೇಮಿಂಗ್ ನಾವು ವೀಕ್ಲಿ ಫ್ರೇಮಿಂಗ್ ಹೋಗೋಣ ಒಂದ್ಸತಿ. ವೀಕ್ಲಿ ಕ್ಯಾಂಡಲ್ಸ್ ಏನ್ ಹೇಳ್ತಾ ಇದೆ ನೋಡೋಣ. ವೀಕ್ಲಿಲಿ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್‌ನ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಇಲ್ಲಿಂದ ಮಾರ್ಕೆಟು ಈ ಟ್ರೆಂಡ್‌ನ ಕೆಳಗಡೆ ಯಾವುದೇ ತರದ ಒಂದು ಕ್ಯಾಂಡಲ್‌ನು ಕ್ರಿಯೇಟ್ ಮಾಡಿಲ್ಲ. ಸೊ ಇಲ್ಲಿಂದ ಬುಲ್ಲಿಶ್ ಆಗ್ತಾ ಇರುತ್ತೆ ಅಂತ ಅನ್ಕೊಂಡಿದೀನಿ. ಆಗುತ್ತೆ ಅಂತಾನೂ ಅನ್ಕೊಂಡಿದೀನಿ. ಯಾಕೆಂದ್ರೆ ನಾವು ಫ್ಯೂಚರ್ ಚಾರ್ಟ್ ಅಲ್ಲಿ ನೋಡ್ತಿರೋ ಪ್ರಕಾರ ಎಕ್ಸಾಕ್ಟ್ ಸಪೋರ್ಟ್ ಅಲ್ಲಿ ಇದೆ. ನಾಳೆ ಏನಾದ್ರು ನಿಮಗೆ ಕ್ಯಾಂಡಲ್ ಇಲ್ಲಿಂದಾನೇ ಓಪನ್ ಆದ್ರೆ ಇಲ್ಲಿಂದ ಆಲ್ಮೋಸ್ಟ್ ಈ ಲೆವೆಲ್ ತನಕನೂ ಮಾರ್ಕೆಟ್ ಹೋಗೋ ಚಾನ್ಸಸ್ ಇದೆ. ಹೋಗೋ ಚಾನ್ಸಸ್ ಇದೆ. ಯಾವಾಗ ಇದನ್ನೇನಾದ್ರು ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬಂತು ಅಂದ್ರೆ ಬೇರಿಶ್ ಅಲ್ಲಿ ಇರುತ್ತೆ. ಸೊ ಆ ಗ್ಯಾಪ್ ನ ಬೇರೆ ಇದೆಯಲ್ಲ, ಈ ಗ್ಯಾಪ್ ನ ಫಿಲ್ ಮಾಡಬೇಕು ನಿಫ್ಟಿ ಚಾರ್ಟ್. ಸೊ ಹಂಗಾಗಿರೋದ್ರಿಂದ ಈ ಗ್ಯಾಪ್ ನ ಯಾವ ತನಕ ಫಿಲ್ ಮಾಡಲ್ವೋ ಅಲ್ಲಿ ತನಕ ಯಾವುದೇ ತರದ ಕನ್ಕ್ಲೂಸ್ ಇರಲ್ಲ. ಅಂದ್ರೆ ಎಕ್ಸಾಕ್ಟ್ ಆಗಿ ಏನು ಹೇಳಲಿಕ್ಕೆ ಬರಲ್ಲ. ಸೊ ಓಕೆ ನೋಡಿ, ಇವಾಗ 4 ಅವರ್ಸ್ ಅಲ್ಲಿ ನೋಡಿದ್ರೆ ಯಾವುದೇ ತರದ್ದು ಕ್ಯಾಂಡಲ್ ಸ್ಟಿಕ್ಸ್ ಪ್ರಕಾರ ಏನು ತೋರಿಸ್ತಾ ಇಲ್ಲ. ಸೇಮ್ ಸಪೋರ್ಟ್ ಲೆವೆಲ್ ಅಲ್ಲಿ ಕ್ಯಾಂಡಲ್ ಕ್ಲೋಸ್ ಆಗಿದೆ. 1 ಅವರ್ ಅಲ್ಲಿ ಫ್ರೇಮ್ ಅಲ್ಲಿ ನೋಡಿದ್ರೆ ಸೇಮ್ ಒಂದು ರೀಟೆಸ್ಟ್ ಮಾಡಿದೆ. 30 ಮಿನಿಟ್ ಅಲ್ಲಿ ನೋಡಿದ್ರೆ ಸೇಮ್ ಅಲ್ಲೇ ಬಂದು ಕ್ಲೋಸ್ ಆಗಿರೋದ್ರಿಂದ ಯಾವುದೇ ತರ ಕನ್ಫರ್ಮೇಶನ್ ಏನೇ ಸಿಗ್ತಲ್ಲ. ನೋಡೋಣ ನಾಳೆ ಏನಾದ್ರು ಈ ಕ್ಯಾಂಡಲ್ ಇಲ್ಲಿಂದ ಕೆಳಗಡೆ ಡೇ ಕ್ಯಾಂಡಲ್ ಕ್ಲೋಸ್ ಆದ್ರೆ ನಾಡ್ದು, ಅಂದ್ರೆ ನಾನು ಈ ಸಪೋರ್ಟ್ ಲೆವೆಲ್ ತುಂಬಾನೇ ವರ್ಕ್ ಮಾಡ್ತೀನಿ. ನೆಕ್ಸ್ಟ್ ಬರ್ಬೇಕು ಅಂತಾನು ವೇಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅಲ್ಲಿಂದ ಒಂದು ಬಂದು ಹೋಗ್ಬಿಟ್ರೆ ನಾಳೆ ನೆಕ್ಸ್ಟ್ ನಮ್ಗೆ ಇಂಟೆನ್ಷನ್ ಇರೋದಿಲ್ಲ, ಬೇರಿಶ್ ಆಗುತ್ತೆ ಅಂತ. ಓಕೆನಾ? ಸರಿ, ಓಕೆ. ನಾಳೆ ನಿಮ್ ಎಂಟ್ರಿ ಹೆಂಗಿರ್ಬೇಕು ಏನು ಅಂತ ನೋಡೋಣ. ಓಕೆ, ನೀವು ಅಬ್ಸರ್ವ್ ಮಾಡ್ಬೋದು. ಇದೊಂದು ರೆಕ್ಟಾಂಗಲ್ ಬಾಕ್ಸ್ ಹಾಕಿದೀನಿ. ಏನಕ್ಕೆ ಅಂತಂದ್ರೆ ನೋಡಿ, ಮಾರ್ಕೆಟ್ ಏನಾದ್ರು ಟ್ರೆಂಡ್ ನ ಕಂಟಿನ್ಯೂ ಮಾಡುತ್ತೆ ಅನ್ನೋದಾದ್ರೆ ನೀವು ಇಲ್ಲೇ ಅಬ್ಸರ್ವ್ ಮಾಡ್ಬೋದು. ಆ ಟ್ರೆಂಡ್ ನ ಕಂಟಿನ್ಯೂ ಮಾಡಲ್ಲ ಅಂತ ಅನ್ನೋದಾದ್ರೆ ಈ ರೆಕ್ಟಾಂಗಲ್ ಬಾಕ್ಸ್ ಗೆ ಮಾರ್ಕೆಟ್ ಬಂದು ಹೋಗ್ಲೇಬೇಕು. ಓಕೆನಾ? ಈ ರೆಕ್ಟಾಂಗಲ್ ಬಾಕ್ಸ್ ಗೆ ಮಾರ್ಕೆಟ್ ಆ ಟ್ರೆಂಡ್ ನ ಕಂಟಿನ್ಯೂ ಮಾಡಲ್ಲ ಅಂದ್ರೆ ಬಂದು ಹೋಗ್ಬೇಕು. ಸೊ ಓಕೆ, ಈಗ ಫಿಬೋನಚಿನ ನಾನು ಡ್ರಾ ಮಾಡಿ ನೋಡ್ತೀನಿ. ಫಿಬ್ ಏನ್ ಹೇಳ್ತಾ ಇದೆ ಅಂದ್ರೆ ಫಿಬ್ ರಿಟ್ರೆಸ್ಟ್ ನೋಡಿ 0.5 ಲೆವೆಲ್ ಇಲ್ಲಿದೆ. ಸೊ ಮಾರ್ಕೆಟ್ ನಾಳೆ ಏನಾದ್ರು ಕೆಳಗಡೆ ಬರಬೇಕು ಅಂದ್ರೆ ಈ ಜಾಗಕ್ಕೆ ಹೋಗ್ಬಿಟ್ಟು ಟಚ್ ಆಗಿ ಬರಬೇಕು. ಸೊ ಇಲ್ಲಿಂದನೇ ಕೆಳಗಡೆ ಬಂದ್ರು ಈ ರೆಕ್ಟಾಂಗಲ್ ಬಾಕ್ಸ್ ಬರೋ ಎಲ್ಲಾ ಸಾಧ್ಯತೆಗಳು ಇದಾವೆ. ಸೊ ಹಂಗಾಗಿರೋದ್ರಿಂದ ನಮ್ಮ ಟಾರ್ಗೆಟ್ ಇಲ್ಲೇ ಇರಲಿ, ಈ ರೆಕ್ಟಾಂಗಲ್ ಬಾಕ್ಸ್ ಇಲ್ಲಿ. ಸೊ ಇವಾಗ ಮಾರ್ಕೆಟ್ ಅಲ್ಲಿ ಸೆನ್ಸಿಬಲ್ ಅಲ್ಲಿ ಓಎ ಡೇಟಾ ಏನ್ ಹೇಳ್ತಿದೆ ಅಂತ ಅಬ್ಸರ್ವ್ ಮಾಡಿ ನೋಡಿದ್ರೆ ಓಎ ಡಾಟಾ ಏನ್ ಹೇಳ್ತಿದೆ, 26,000 ಒಂದು ದೊಡ್ಡ ಸೆಲ್ಲಿಂಗ್ ಕುತ್ಕೊಂಡಿದೆ. ಸೊ ಅದು ಸೆಲ್ಲಿಂಗು ಅಲ್ಲಿಂದನೇ ಮಾರ್ಕೆಟ್ ಅಲ್ಲಿ ಹೋಗೋ ಚಾನ್ಸಸ್ ಇದೆಯಾ? 26,100, 26,000. ಓಕೆ, 26,000ಕ್ಕೆ ಇಟ್ಕೊಂಡ್ಬಿಡೋಣ. ಜಾಸ್ತಿ ಬೇಡ. 26,000ದಿಂದ ಒಂದು ಒಳ್ಳೆ ಸೆಲ್ಲಿಂಗ್ ನಡೆಯುತ್ತೆ. ಸ್ವಲ್ಪ ಕಮ್ಮಿನೇ ಇಲ್ಲಿ, ಪರವಾಗಿಲ್ಲ. 100 ಪಾಯಿಂಟ್ನೇ ಕ್ಯಾಪ್ಚರ್ ಮಾಡ್ರಿ. ಒಂದು ಇಲ್ಲಿಂದ ಒಂದು ಸೆಲ್ಲಿಂಗ್ ನೋಡ್ಬೋದು. ತಿರ್ಗಾ ವಾಪಸ್ ಹೋಗಿ ಇಲ್ಲಿ ನೀವು ಇದು ಸೆನ್ಸಿಬಲ್ ಯಾರ ಹತ್ರ ಇದೆಯೋ ಇದನ್ನ ಡೌನ್ ಮಾಡ್ಕೊಂಡು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ ಇದೇ ಜಾಗದಲ್ಲಿ ಒಂದು ಬೈಯಿಂಗ್ ಪ್ರೆಸರ್ ಬೇರೆ ಜಾಸ್ತಿ ಇದೆ. ಅದಕ್ಕೆ ಹೇಳ್ತಾ ಇರೋದು ಮಾರ್ಕೆಟ್ ಇಲ್ಲಿಂದ ಅಪ್ಸೈಡ್ ಮೊಮೆಂಟಮ್ ಕಾಣೋ ಎಲ್ಲಾ ಸಾಧ್ಯತೆಗಳಿದೆ. ಒಂದು ಬ್ರೇಕ್ ಕೊಟ್ಟು ಒಂದು ಎಂಟ್ರಿ ಮಾಡಿ ಅದು ಇದೇ ರೆಕ್ಟಾಂಗಲ್ ಬಾಕ್ಸ್ಗೆ ಹೋಗಿ ಟ್ಯಾಪ್ ಆಗಿ ಬರಲೇಬೇಕು. ನೋಡೋಣ ಏನೇನಾಗುತ್ತೆ ಅಂತ. ಮತ್ತೆ ಇನ್ನೊಂದು ನಿಮ್ಗೆ ಗೊತ್ತಿರೋ ತರ 25,500 ಒಂದು ಸ್ಟ್ರಾಂಗ್ ಆಗಿರೋ ಒಂದು ಸಪೋರ್ಟ್ ಇತ್ತು ಇಷ್ಟ ದಿನ. ಅದು ಇಲ್ಲಿಗೆ ಬಂದು ನಿಂತ್ಕೊಂಡಿದೆ. ಅದು ಯಾಕೆ ಅಂದ್ರೆ ಈಗ ಸದ್ಯದ ಮಟ್ಟಿಗೆ ಅಲ್ಲಿಗೆ ಬಂದಿದೆ. ಸೊ ನಾಳೆ ಮಾರ್ಕೆಟ್ ಇಲ್ಲಿಂದ ಬುಲಿಶ್ ಆಗೋ ಎಲ್ಲಾ ಸಾಧ್ಯತೆಗಳು ನಮಗೆ ಕ್ಯಾಂಡಲ್ ಸ್ಟಿಕ್ಸ್ ಪ್ರಕಾರನು ಕಾಣ್ತಾ ಇರೋದ್ರಿಂದ ಡೇ ಕ್ಯಾಂಡಲ್ ನ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಸಿ ಸಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಸೇಮ್ ಸಪೋರ್ಟ್ ಇಂದನೇ ಮಾರ್ಕೆಟ್ ಕ್ಲೋಸ್ ಆಗಿರೋದ್ರಿಂದ ಇಲ್ಲಿಂದ ಬುಲಿಶ್ ಆಗೋ ಎಲ್ಲ ಸಾಧ್ಯತೆಗಳು ಇದೆ ನಿಫ್ಟಿ ಚಾರ್ಟ್. ಸೊ ಇವಾಗ ನಿಮ್ಗೆ ಎಂಟ್ರಿ ಇಲ್ಲಿ ಏನು ಅಂತ ಗೊತ್ತಾಯ್ತು ಅನ್ಸುತ್ತೆ. ಫ್ಯೂಚರ್ ಚಾರ್ಟ್ ಅಲ್ಲಿ ಇದನ್ನೆಲ್ಲ ಹಾಕೊಳ್ಳಿ. 25,800 ನಿಮ್ಗೆ ಎಂಟ್ರಿ ಆಗಿದ್ರೆ ಟಾರ್ಗೆಟ್ ಬಂದ್ಬಿಟ್ಟು 26,000 ಸೈಕಾಲಜಿಕಲ್ ನಂಬರ್ ತನಕ ವೆಯ್ಟ್ ಮಾಡ್ಬೋದು. ಫಸ್ಟ್ ಟಾರ್ಗೆಟ್ ಇದಾಗಿರುತ್ತೆ ನಿಮ್ಗೆ. ಇಲ್ಲಿಂದ ಎಸ್ ಎಲ್ ನ ಟ್ರಯಲ್ ಮಾಡ್ತೀರಾ. 25,956 ಇದು ನಿಫ್ಟಿ ಫ್ಯೂಚರ್ ಚಾರ್ಟ್. ಓಕೆನಾ? 25,790 ಕೆಳಗಡೆ. ಯಾಕೆಂದ್ರೆ ಇದನ್ನ ನೀವು ಟ್ರೆಂಡ್ ನ ಗಮನಿಸಬಹುದು. ಟ್ರೆಂಡ್ ಲೈನ್ ನೋಡ್ಲಿಕ್ಕೆ ಸಿಗ್ತದೆ ನಿಮ್ಗೆ. ನೋಡಿ 1 2 ಇದನ್ನ ಬ್ರೇಕ್ ಮಾಡಿದ್ರೆ ರೀಟೆಸ್ಟ್ ಅಲ್ಲಿ ವರ್ಕ್ ಮಾಡಿ. ಎಲ್ಲದನ್ನು ಹೇಳ್ತೀನಿ ಪದೇ ಎಲ್ಲಾ ಸತಿ ಹೇಳಕ್ಕಾಗಲ್ಲ. ರೀಟೆಸ್ಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಈ ತರ ಇದ್ದಾಗ ವರ್ಕ್ ಮಾಡಿ. ಈ ತರ ರೀಟೆಸ್ಟ್ ಬಂದಾಗ ವರ್ಕ್ ಮಾಡಿ. ಗ್ಯಾಪ್ ಅಪ್ ಆದ್ರೆ ವಾಪಸ್ ಬರುತ್ತೆ, ಟಚ್ ಆಗುತ್ತೆ, ಹೋಗುತ್ತೆ, ವರ್ಕ್ ಮಾಡಿ. ಸೊ ಎಂಟ್ರಿ ನಿಮ್ದು ಅಲ್ಲಾದ್ರೆ ಟಾರ್ಗೆಟ್ ಬಂದ್ಬಿಟ್ಟು ಫಸ್ಟ್ ಟಾರ್ಗೆಟ್ ಇಲ್ಲಿಂದ ಎಸ್ ಎಲ್ ನ ಟ್ರಯಲ್ ಮಾಡಿ. ಯಾಕಂದ್ರೆ ಈ ಲೋನ ಬ್ರೇಕ್ ಮಾಡ್ಬೇಕು ಸ್ವಲ್ಪ ಆಟ ಆಡುತ್ತೆ ಮಾರ್ಕೆಟ್. 25,725ನ ಬ್ರೇಕ್ ಮಾಡ್ಬೇಕಾದ್ರೆ ಆಟ ಆಡುತ್ತೆ. ಸೊ ನೆಕ್ಸ್ಟ್ 25,660 ಆಗಿರುತ್ತೆ. ಆಕ್ಚುಲಿ 25,000ಕ್ಕೆ ಹೋಗ್ಬೇಕು, 500ಕ್ಕೆ 25,500 ನೋಡೋಣ ಏನೇನಾಗುತ್ತೆ ಅಂತ. ಸೊ ಓಕೆ, ನೆಕ್ಸ್ಟ್ ಬಿಟ್ಕಾಯಿನ್ ಏನಾಗ್ತಿದೆ ನೋಡೋಣ. ನೋಡಿ ಬಿಟ್ಕಾಯಿನ್ ಈ ರೇಂಜ್ ಬಾಂಡ್ ನ ಬಿಡೋದಕ್ಕೆ ಯಾವುದೇ ತರದ್ದು ಸಾಧ್ಯತೆ ಇಲ್ಲ. 74,000 ರೇಂಜ್ ಬಾಂಡ್ ನ ಸೊ ಬಿಡಲ್ಲ ಅಂತ ಅನ್ಕೊಂಡಿದ್ದೀನಿ. ಒಂದು ಮೇಜರ್ ಸಪೋರ್ಟ್ ಝೋನ್. ಓಕೆನಾ? ಗೋಲ್ಡ್ ಏನಾಗ್ತಿದೆ ನೋಡೋಣ. ಗೋಲ್ಡ್ ನಾನು ನಿನ್ನೆ ಅಷ್ಟು ಕ್ಲಿಯರ್ ಆಗಿ ಹೇಳಿದೆ, ಇದೊಂದು ಒಳ್ಳೆ ಸಪೋರ್ಟ್ ಲೈನ್. ಇಲ್ಲಿಂದ ಮಾರ್ಕೆಟ್
ನೋಡಿ ನೀವೇ ನೋಡಿ ಇದನ್ನ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿರೋ ಜಾಗಕ್ಕೆ ಬಂದು ಕ್ಲೋಸ್ ಆಗಿ ಹೋಗಿರೋದ್ರಿಂದ ಒಳ್ಳೆ ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್‌ನ ನೀವು